ಹಾಯ್ ಹೆಲೋ ನಮಸ್ತೆ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗೋದೇ ಎಳ್ಳು ಬೆಲ್ಲ ಅಲ್ವಾ. ಅದು ಬಿಟ್ಟರೆ ಸ್ವೀಟ್ ಪೊಂಗಲ್. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಎಳ್ಳು ಬೆಲ್ಲ ಮಾಡಿರೋದು ನನ್ನ ಕೈಯಾರೆ. ನನ್ನ ಮಗನೂ ಸ್ವಲ್ಪ ಹೆಲ್ಪ್ ಮಾಡ್ದ ಟ್ರೈ ಮಾಡ್ತೀನಿ ಅಂತ. ಇದು ಕೊಬ್ಬರಿನ ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ತೆಗೆದುಬಿಟ್ಟು ವೈಟ್ ಪಾರ್ಟ್ ಮಾತ್ರ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿ ಇಟ್ಕೊಂಡಿರೋ ಅಂಥದ್ದು. ಇದು ಕೊಬ್ಬರಿ ಸ್ವಲ್ಪ ಸಾಫ್ಟಾಗಿದ್ದರೆ ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತಾರೆ. ಬಟ್ ನಾನು ತೊಗೊಂಡಿದ್ದು ಕೊಬ್ಬರಿ ಫುಲ್ ಡ್ರೈ ಆಗಿಬಿಟ್ಟಿತ್ತು. ಕಟ್ ಮಾಡೋಕ್ಕೆ ತುಂಬ ಸರ್ಕಸ್ ಮಾಡಿದ್ದಾಯಿತು. ಸೀರಿಯಸ್ಲಿ ಸಾಫ್ಟಾಗಿದ್ದರೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಕಷ್ಟ ಆಯಿತು. ಅದು ತುಂಬಾ ಡ್ರೈ ಆಗಿಬಿಟ್ಟಿತ್ತು ಕೊಬ್ಬರಿ. ಅದು ಗಟ್ಟಿ ಇರುತ್ತಲ್ಲ, ಕಟ್ ಮಾಡೋಕ್ಕೆ ಕಷ್ಟ ಆಯಿತು. ಕೈಯೆಲ್ಲ ನೋವು ಬಂದುಬಿಡ್ತು. ಆ್ಯಂಡ್ ಕಡಲೆಬೀಜ ತೊಗೊಂಡಿದ್ದೆ. ಕಡಲೆಬೀಜ 1/2 kg ತೊಗೊಂಡಿದ್ದೆ ನಾನು. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಎಲ್ಲದೂ ಅಷ್ಟೇ, ಯಾವುದೇ ನೀವು ಫ್ರೈ ಮಾಡ್ಕೊಳ್ಳೋದಾದ್ರೂ ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡಬೇಕು. ಇಲ್ಲಾಂದರೆ ಅದು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿದರೆ ಎಲ್ಲ ರೋಸ್ಟಾಗಿ ಕೈ ಅನಿಸುತ್ತೆ. ಚೆನ್ನಾಗಿ ಅನಿಸಲ್ಲ. ಅದಾದಮೇಲೆ ಎಲ್ಲದನ್ನು ಪ್ಲೇಟ್ ಒಂದು ನ್ಯಾಪ್ಕಿನಿಗೆ ಹಾಕ್ಕೊಂಡ್ಬಿಟ್ಟು, ಬಿಸಿ ಇರುತ್ತೆ, ಕೈ ಸುಡುತ್ತೆ ಅಂತ ಹೇಳ್ಬಿಟ್ಟು ಒಂದು ನ್ಯಾಪ್ಕಿನ್ಗೆ ಹಾಕ್ಕೊಂಡು ಎಲ್ಲ ಸ್ಕ್ರಬ್ ಮಾಡ್ತಾ ಇರೋದು. ಅದು ಪೀಲ್ ಆಗುತ್ತೆ ಎಲ್ಲ ಸಿಪ್ಪೆ ಎಲ್ಲ. ಇಲ್ಲಾಂದರೆ ಒಂದು ಲತಡಿ ತೊಗೊಂಡ್ಬಿಟ್ಟು ಹಿಂಗೆ ಉಜ್ಜಿದ್ರೆ ಅದರಿಂದನೂ ಎಲ್ಲ ಪೀಲ್ ಆಗ್ತಾ ಹೋಗುತ್ತೆ. ಇನ್ನೂ ಈಸಿ ಮೆಥಡ್ ಅಂದರೆ ಒಂದು ಮರ ಇರುತ್ತಲ್ವ, ಮರದಲ್ಲಿ ಹಾಕಿಬಿಟ್ಟು ಉಜ್ತಾರೆ ಹಿಂಗೆ ಕೈಯಲ್ಲಿ. ಅದು ಇನ್ನೂ ಈಸಿಯಾಗಿ ಬಂದ್ಬಿಡುತ್ತೆ ಸಿಪ್ಪೆ ಎಲ್ಲ. ಅದೆಲ್ಲ ನಾನು ಸಪ್ರೇಟ್ ಮಾಡ್ಕೊಂಡಾದಮೇಲೆ ಒಂದು ಮರಕ್ಕೆ ತೆಕ್ಕೊಂಬಿಟ್ಟು ಅದರದ್ದೆಲ್ಲ ಒಟ್ಟಿರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡೆ ನಾನು. ಇಲ್ಲ ಜರಡಿ ಹಿಡ್ಬಿಟ್ಟಾದ್ರೂ ಸಪ್ರೇಟ್ ಮಾಡ್ಬೋದು, ಇಲ್ಲ ಮರಕ್ಕೆ ಕೇರ್ಬಿಟ್ಟು ಸಪ್ರೇಟ್ ಮಾಡ್ಕೊಬೋದು. ನಾನು ಕೇರ್ಬಿಟ್ಟು ಅದನ್ನೆಲ್ಲ ಸಪ್ರೇಟ್ ಮಾಡಿ ನೀಟಾಗಿ ಆ ಕಡಲೆ ಬೀಜನೆಲ್ಲ ತೆಗೆದಿಟ್ಕೊಂಡೆ. ಫಾರ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು, ನನ್ನ ಕೈಯಾರೆ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಮಾಡಿರೋದು ಇದನ್ನು. ತುಂಬಾ ಚೆನ್ನಾಗಾಗಿತ್ತು ಆ್ಯಕ್ಚುಲಿ. ಆಮೇಲೆ ಎಳ್ಳು ತೊಗೊಂಡಿದ್ದೀನಿ, ಒಂದು 1/4 kg ಅಷ್ಟು ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು, ನೈಲಾನ್ ಎಳ್ಳು ಅಂತ. ಇದೂ ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಾತ್ರ ಸಣ್ಣ ಫ್ಲೇಮಲ್ಲಿ, ಸಣ್ಣ ಉರಿಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ನೆಕ್ಸ್ಟ್ ಕಡಲೆ ತೊಗೊಂಡಿದ್ದೀನಿ. ಅದು ಒಂದು 1/2 kg ಅಷ್ಟೇ ತೊಗೊಂಡಿದ್ದೀನಿ. ಇದೂ ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಯಾಕಂದರೆ ಕಡಲೆ ಎಲ್ಲ ಸ್ವಲ್ಪ ಏನೇ ಅಂಗಡಿಯಿಂದ ಫ್ರೆಶ್ಶಿಂದ ತಂದಿದ್ರು ಅದು ಮೆತ್ತಗೇ ಇರುತ್ತೆ. ಬಿಸಿಲಿಗೂ ಒಂದು ದಿನ ಇಟ್ಟಿದ್ದೆ, ಅದಾದಮೇಲೆ ಲೈಟಾಗಿ ಫ್ರೈ ಮಾಡಿದೆ ಅಷ್ಟೇ. ಬೆಲ್ಲ ಅಂತೂ ಯಾಕಪ್ಪ ಹಿಂಗೆ ಪುಡಿ ಆಗ್ತಿದೆ, ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಬರ್ತಿತ್ತು ಪೀಸಾಗಿ. ಇದೇನು ನಾನು ಕಟ್ ಮಾಡೋಕೆ ಹೋದರೆ ಎಲ್ಲ ಪುಡಿ ಆಗಿ ಹೋಗ್ತಾ ಇದೆಯಲ್ಲ ಅಂತ ಒಂದು ಸತಿ ಟೆನ್ಷನ್ ಆಗಿ ಹೋಗ್ಬಿಡ್ತು. ಆಮೇಲೆ ಇಲ್ಲ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡ್ರೆ, ಅದಾದಮೇಲೆ ಚಾಕು ತೊಗೊಂಡ್ಬಿಟ್ಟು ಫುಲ್ಲು ಇದನ್ನು ದೊಡ್ಡ ಪೀಸ್ ಮಾಡ್ಕೊಂಡಾದ್ಮೇಲೆ ಕತ್ತರಿಲಿ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡೋಕ್ಕೆ ಈಸಿ ಆಯಿತು. ಅದಾದಮೇಲೆ ಒಂದು ದಿನ ಡ್ರೈ ಆಗೋಕ್ಕೆ ಬಿಟ್ಟಿದ್ದೆ. ಅದೆಲ್ಲ ಆದಮೇಲೆ ಕಡಲೆ ಬೀಜ, ಆಮೇಲೆ ಎಳ್ಳು, ಬೆಲ್ಲ ಎಲ್ಲದನ್ನು ಕಂಪ್ಲೀಟ್ ಮಿಕ್ಸ್ ಮಾಡಿಬಿಟ್ಟು ತೆಗೆದಿಟ್ಕೊಂಡ್ರೆ ಕವರಿಗೆ ಕಟ್ಬಿಟ್ಟು ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಂಡ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು. ಚೆನ್ನಾಗಾಯಿತು. ಒನ್ಸ್ ಅಗೇನ್ ಈ ವಿಡಿಯೋ ನೋಡಿದವರಿಗೆಲ್ಲ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಓಕೆ, ಆ್ಯಂಡ್ ನೋಡಿ ಕಷ್ಟಪಟ್ಟು ಮಾಡಿದ್ದೀನಿ ನಾನು. ನನಗೆ ಕೊಬ್ಬರಿ ಮಾತ್ರ ಅದು ಡ್ರೈ ಆಗಿಬಿಟ್ಟಿತ್ತು ಅಂತ ಅದೊಂದು ರಿಸ್ಕ್ ಅನ್ನಿಸ್ತು. ಆ್ಯಂಡ್ ಬೆಲ್ಲ ಕಟ್ ಮಾಡಿದಾಗ ಇದು ಯಾಕೆ ಪುಡಿ ಆಗ್ತಿದೆ ಅಂತ ಇದನ್ನಿಸ್ತು. ಬಟ್ ಫೈನಲಿ ಹೀಗೆ ಬಂದಿದೆ. ಥ್ಯಾಂಕ್ ಯು.